for college students. ಬಗ್ಗೆ ಆಗ್ಬೋದು, ಕಾರ್ಮಿಕರ ಬಗ್ಗೆ ಆಗ್ಬೋದು, ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಆಗ್ಬೋದು. ಈ ಉದ್ಯೋಗಗಳ ಸಮಸ್ಯೆ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಮುರಳೀಧರ ಹಾಲಪ್ಪರು. ಅದರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅನೇಕ ವಿದ್ಯಾರ್ಥಿಗಳು ಅವಕಾಶ ವಂಚಿತವಾಗಿದ್ದಾರೆ. ಅದಕ್ಕೊಂದು ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ 6ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಸಾಹೇಬ್ರ ಹತ್ರ ನಾವು ಕೇಳ್ತಕ್ಕಂಥದ್ದು ಒಂದಿಷ್ಟೇ, ನಾಗರಿಕರಾಗಿ ಇಲ್ಲಿ ಸಾರ್ವಜನಿಕ ಉದ್ದಿಮೆ ಮತ್ತು ಸರ್ಕಾರಿ ಉದ್ದಿಮೆಗಳು ಪ್ರಾರಂಭ ಆಗಬೇಕು. ಈ ಖಾಸಗಿ ಉದ್ದಿಮೆಗಳು ಪ್ರಾರಂಭ ಆಗಿ ಬೇರೆ ಬೇರೆ ರಾಜ್ಯಗಳವ್ರನ್ನ ಕರ್ಕೊಂಡ್ಬಂದು ಇಡ್ತಾ ಇದ್ದಾರೆ ಹೊರತು ಸ್ಥಳೀಯರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಸ್ಥಳೀಯರಿಗೆ ನಾನು ಈಗಾಗಲೇ ಹೇಳಿದೆ, ಸಂಬಂಧಪಟ್ಟಿದ್ದ ಇಲಾಖೆಯವರಿಗೆ 4ನೇ ದರ್ಜೆಯಲ್ಲಿರ್ತಕ್ಕಂಥ ಕೆಲಸಗಳು ಮಾತ್ರ ನಮ್ಮವ್ರಿಗೆ ಸಿಗ್ತಾ ಇದೆಯೋ ಹೊರತು ಫುಡ್ ಪಾರ್ಕಿಂಗು, ವಸಂತ ನರಸಾಪುರ ಆಗ್ಬೋದು, ಹಿರೇಹಳ್ಳಿ ಆಗ್ಬೋದು, ಅನೇಕ ಕಡೆಗಳಲ್ಲಿ. ಬಟ್ ತುಮಕೂರಿನಲ್ಲಿರ್ತಕ್ಕಂಥ ನೀರು, ಜಲ, ಮಗದೊಂದು ಎಲ್ಲವೂ ಕೂಡ ಸೌಕರ್ಯ ತುಮಕೂರಿಗೆ ತಗೊಂಡು ತುಮಕೂರಿನ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ. ಇದ್ರ ಬಗ್ಗೆ ನಿಜವಾಗ್ಲೂ ಇದೊಂದು ಮುಂದೆ ಒಂದು ಹೋರಾಟ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಒಂದೇ ಒಂದು ಸಾರ್ವಜನಿಕ ಉದ್ದಿಮೆ ಇತ್ತು, ಅದು ಕೂಡ HMT ಹೊರಟೋಯ್ತು. ಈಗ HAL ಬಂದಿದೆ. HAL ಅಂತ ಫ್ಯಾಕ್ಟ್ರಿಗಳು ಒಂದು 4-6 ಫ್ಯಾಕ್ಟ್ರಿಗಳು ಬಂದರೆ ಉದ್ಯೋಗ ನಿಜವಾಗಲೂ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇವತ್ತಿನ ಯುವ ಜನತೆ ಎಲ್ಲೂ ಯಾವ ಕೆಲಸನೂ ಸಿಗ್ತಾ ಇಲ್ಲ. ಈ ದೇಶದಲ್ಲಿ ಸುಮಾರು 1 ಕೋಟಿ ಜನ ಪದವೀಧರ ಆಚೆಗೆ ಬರ್ತಾ ಇದ್ದಾರೆ. ಉದ್ಯೋಗಗಳು ಎಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ? ಬಹಳಷ್ಟು ಸಮಸ್ಯೆ ಇದೆ. ಇವತ್ತಿನ ವಿದ್ಯಾರ್ಥಿಗಳು ಯಾವ ಯೋಚನೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಎಷ್ಟೋ ಜನಗಳು ಮದುವೆ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಕೆಲಸ ಸಿಗೋದಿಲ್ಲ, ಕೆಲಸ ಇದ್ದರೆ ಕೊಡ್ತಾರೆ, ಇಲ್ಲ ಹೆಣ್ಣು ಕೊಡೋದಿಲ್ಲ. ಈ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಹಾಲಪ್ಪನವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥದ್ದು ನಾನು ಈ ಸಮಯದಲ್ಲಿ ರೇವಣಸಿದ್ದಯ್ಯ, ಕೃಷಿ ಅಭಿವೃದ್ಧಿ ನಿಗಮಗಳ ಮಾಜಿ ಅಧ್ಯಕ್ಷರು. ಥ್ಯಾಂಕ್ ಯು. ನಮ್ಮ ಕಾಲೇಜಿನಲ್ಲಿ ಸುಮಾರು 4,000 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಕಮ್ ಫ್ರಮ್ ರೂರಲ್ ಏರಿಯಾಸ್. ಹಾಗಾಗಿ ಅವ್ರಿಗೆ ಈ ವರ್ಷ ನಾವು ಕಲಿಕೆ ಜೊತೆ ಕೌಶಲ್ಯ ಗೌರ್ಮೆಂಟ್ ಕಡೆಯಿಂದ ಒಂದು ಶುರು ಆಗಿದೆ ಸರ್, ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಶುರು ಆಗಿದೆ, ಕಲಿಕೆ ಜೊತೆ ಕೌಶಲ್ಯ ಅಂತ. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾಯಿದೆ ಅವ್ರಿಗೆ. ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇದೆ, ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, GST ಟ್ಯಾಲಿ, ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರಲ್ಲಿ ಶುರು ಮಾಡಿದ್ದಾರೆ. ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು GST ಟ್ಯಾಲಿ ಅವರೆಲ್ಲ ಲೈಸೆನ್ಸಿಂಗ್ ಮೋಡಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ ನಮಗೆ, ನಮ್ಮ ಸ್ಟೂಡೆಂಟ್ಸ್ಗೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ. ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗ್ತಾಯಿದೆ. ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ ಎರಡು ಕಂಬೈನರಲ್ಲೂ ಕಾರ್ಯಕ್ರಮಗಳು ಮಾಡಿದ್ದೇವೆ. ಮುಂದುವರೆದು ನಮ್ಮ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಬಲೀಕರಣ ಮಾಡಬೇಕು. ನಾವೆಲ್ಲರೂ ಇವರೆಲ್ಲರೂ ಕಮ್ಮಿ ಗ್ರಾಮಾಂತರ ಪ್ರದೇಶದಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಬೇಕು. ನಮ್ಮದೇ ಆದಂಥ ಬುದ್ಧಿಶಕ್ತಿ ಇದೆ, ನಮಗಿರ್ತಕ್ಕಂಥ ಬದ್ಧತೆ, ಕಮಿಟ್ಮೆಂಟ್ ನಗರವಾಸಿಗಳು ಅಷ್ಟು ನಾವು ಮಾಡೋದು. ಒಂದು ನಮಗೆ ಕೊರತೆ ಇದ್ದಿದ್ದು ಸ್ಪೋಕನ್ ಇಂಗ್ಲೀಷು ಸಂವಹನದೊಂದೇ ನಮಗೆ ತೊಂದರೆ ಇತ್ತು. ಅದನ್ನು ಈಗ ದಿನ ನಾವು ಗಟ್ಟಿಯಾಗ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಜರ್ ಕೊಡಬೇಕು. ಅವರಿಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆಸಿ ಇಲಾಖೆಗಳ ಹೀಗೆ ಕ್ಯಾಂಪಸ್ಗಳಿಗೆ ಒಂದೇ ಅಲ್ಲ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ಕ್ಯಾಂಪಸ್ಗಳಿಗೆ ಭೇಟಿ ಕೊಡೋಣ ಮಾಡಿ ಇಲಾಖೆಯಲ್ಲಿರ್ತಕ್ಕಂಥ ಅವರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥ ಚಟುವಟಿಕೆ ಆಗಬೇಕು. ಹಾಗೆಯೇ ಕಂಪ್ನಿಗಳಿಗೆ ಭೇಟಿ ಕೊಡಬೇಕು, ಕ್ಯಾಂಪಸ್ಗಳಲ್ಲಿ ನಡೀಬೇಕು. ಬರೀ ಖಾಸಗಿ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ಮೀಡಿಯಾ ಮುಖಾಂತರ ಅವರು ಅಪ್ರೋಚ್ ಮಾಡಿ
ಸರ್ಕಾರಿ ಕಾಲೇಜುಗಳಲ್ಲೂ ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತೇಳಿ ಇದೊಂದು ಪ್ರಯತ್ನ ಶುರು ಮಾಡಿದೆ. ಇದಕ್ಕೆ ತುಮಕೂರಿನಲ್ಲಿರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜು, ಯೂನಿವರ್ಸಿಟಿಲಿರ್ತಕ್ಕಂಥ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಕೋಯೆಡ್ ಡಿಗ್ರಿ ಕಾಲೇಜು, ಈ ಕಾಲೇಜು ತಾವುಗಳೇ ನೋಡ್ತಾ ಎಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಥ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗ್ತಾರೆ. ಅವರು ಫೈನಲ್ ಇಯರ್ ಬಂದಾಗ ಅಥವಾ ಈಗ